ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಬಳಿಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ, ಅಧಿಕಾರ ಬದಲಾವಣೆಯ ಬಳಿಕ ಕರ್ನಾಟಕ ಬಿಜೆಪಿಯಲ್ಲಿಯೂ ಕೂಡ ಬಿಗ್ ಸರ್ಪ್ರೈಸ್. ಏನು ನಡೀತಿದೆ ಕರ್ನಾಟಕ ಬಿಜೆಪಿಯಲ್ಲಿ? ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಜರಿಗೆ ತಯಾರಿ ಆಗ್ತಿದೆಯಾ ಅಥವಾ ಅದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಹೇಗಿದೆ, ಲೆಕ್ಕಾಚಾರ ಯಾವ ರೀತಿ ನಡೀತಿದೆ, ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯಸಭೆ ದೇವೇಗೌಡರ ಆಯ್ಕೆ ವಿಚಾರ ಈಗ ಜೋರು ಚರ್ಚೆಯಲ್ಲಿದೆಯಲ್ವಾ? ಅವ್ರನ್ನ ಆಯ್ಕೆ ಮಾಡಿಲ್ಲ ಅಂತ. ಸರಿಗೆ ದೇವೇಗೌಡರನ್ನ ಕೈ ಬಿಟ್ಟಿಲ್ಲ ನರೇಂದ್ರ ಮೋದಿಯವರು. ರಾಜ್ಯಸಭೆಗೆ ಎಂಟ್ರಿ ಕೊಡಲಿದ್ದಾರೆ ದೇವೇಗೌಡರು ಅನ್ನೋದು ಇನ್ನೊಂದು ಮಹತ್ವದ ಸುದ್ದಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಮೊದಲಿಂದಾಗಿ ದೇವೇಗೌಡರ ವಿಚಾರ ನೋಡ್ಬಿಡೋಣ. ದೇವೇಗೌಡರನ್ನ ಕೈ ಬಿಟ್ಟರು, ಕಾಂಗ್ರೆಸ್ ಮುಗಿಬಿದ್ದಿರೋದು, ಅನ್ಯಾಯ ಮಾಡಿದೆ ಗೌಡ್ರಿಗೆ, ಒಬ್ಬ ಹಿರಿಯ ನಾಯಕ, ಮತ್ತು ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ ಅವರಷ್ಟು ಮುತ್ಸದ್ದಿ ಇನ್ನೊಬ್ಬರು ಇಲ್ಲ, ಯಾವುದೇ ಸಮಸ್ಯೆ ಪರವಾಗಿ ಧ್ವನಿ ಎತ್ತುತ್ತಿದ್ದವರು, ಮೈತ್ರಿಗೆ ದ್ರೋಹ ಅಂತೆಲ್ಲ ಕಾಂಗ್ರೆಸ್ ಅಟ್ಯಾಕ್ ಮಾಡಿದೆ. JDS ಕೂಡ ಅದಕ್ಕೆ ತಿರುಗಿಸ್ಕೊಟ್ಟಿದೆ. ನಿಜವಾಗಿ ಕಾಂಗ್ರೆಸ್ಸು ದೇವೇಗೌಡರಿಗೆ ಮಾಡಿದಂಥ ಅನ್ಯಾಯನ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ JDS ತಿರುಗಿಸ್ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಅಸಲಿಗೆ ನವೆಂಬರಲ್ಲಿ ರಾಜ್ಯಸಭೆಗೆ ಹೋಗಲಿದ್ದಾರೆ ದೇವೇಗೌಡರು ಅನ್ನುವ ಸುದ್ದಿ ಕೂಡ ಸಿಗ್ತಿದೆ. ಕರ್ನಾಟಕದಿಂದ ಇರೋದೇ ಒಂದು ಸ್ಥಾನ BJPಗೆ. ಈಗ ಅವ್ರಿಗೂ ದೇವೇಗೌಡರಿಗೆ ಈಗ ಆರೋಗ್ಯ ಅಥವಾ ವಯಸ್ಸು ಅದೆಲ್ಲದರ ಹೊರತಾಗಿಯೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ರಾಜ್ಯಸಭೆಯಲ್ಲಿ ಅವರ ಅಟೆಂಡೆನ್ಸ್ ಇರಬಹುದು ಮತ್ತು ರಾಜ್ಯವನ್ನು ಪ್ರತಿನಿಧಿಸುವಂಥ ರೀತಿ ಇರಬಹುದು, ಯಾವುದಕ್ಕೂ ಮ್ಯಾಚ್ ಇಲ್ಲ. ಅಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ. ಈಗಲೂ ಕೂಡ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡ್ತಾರೆ. ಕೆಲವು ಕಾರಣಗಳಿಂದ ರಾಜ್ಯಸಭೆಗೆ ಕರ್ನಾಟಕದಲ್ಲಿ ಈಗಿರೋ ಒಂದೇ ಒಂದು ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಿಟ್ಟರೆ ದೇವೇಗೌಡರನ್ನು ನವೆಂಬರಲ್ಲಿ 10 ಸ್ಥಾನ ಖಾಲಿ ಆಗುತ್ತೆ. ಉತ್ತರ ಪ್ರದೇಶದಿಂದ ಆಪ್ಷನ್ಸ್ ಜಾಸ್ತಿ ಇರುವಂಥದ್ದು ಆಗ. ಹಾಗಾಗಿ ಉತ್ತರ ಪ್ರದೇಶದಿಂದ ಅವರನ್ನು ಆಯ್ಕೆ ಮಾಡಲಾಗುತ್ತೆ ರಾಜ್ಯಸಭೆಗೆ ಅನ್ನೋದು ಲೇಟೆಸ್ಟ್ ರಿಪೋರ್ಟು ಈಗ ಸಿಗ್ತಾ ಇರೋದು. BJP ಹೈಕಮಾಂಡ್ನ ಲೆಕ್ಕಾಚಾರ ಇದಾಗಿದೆ. 93ನೇ ವಯಸ್ಸಲ್ಲೂ ಕೂಡ ಅಷ್ಟೇ ಜಾಣತನವನ್ನು ಉಳಿಸ್ಕೊಂಡಿರುವಂಥ ರಾಜಕಾರಣಿ ದೇವೇಗೌಡರು. ಸೊ ಅವರನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಹೈಕಮಾಂಡ್ ಹೆಜ್ಜೆ ಹಿಂದಿಟ್ಟಿಲ್ಲ. ಇನ್ಫ್ಯಾಕ್ಟ್ ಕೆಲವು ಟೆಕ್ನಿಕಲ್ ರೀಸನ್ಸು ಇವೆ. ಮತ್ತು ಇರೋದು ಒಂದೇ ಸ್ಥಾನ. ನವೆಂಬರಲ್ಲಿ ದೇವೇಗೌಡರನ್ನು ಸ್ವತಃ ನರೇಂದ್ರ ಮೋದಿಯವರೇ ವಿಶೇಷ ಕಾಳಜಿಯೊಂದಿಗೆ ರಾಜ್ಯಸಭೆಗೆ ಕರೆದುಕೊಳ್ಳಲಿದ್ದಾರೆ. ಆ ಮೂಲಕ ಮೈತ್ರಿಗೆ ಬಲ ತುಂಬೋದು, ಮೈತ್ರಿಯಲ್ಲಿ ಯಾವುದೇ ಭಿನ್ನರಾಗ ಬರದಂತೆ ನೋಡಿಕೊಳ್ಳೋದು ಈಗ BJP ಹಾಕಿರುವಂಥ ಲೆಕ್ಕಾಚಾರ. ಅದಕ್ಕೆ ಈಗ JDS ಕೂಡ ತಿರುಗಿಸ್ಕೊಟ್ಟಿದೆ. 2019 ನೆನಪಿಲ್ವಾ ನಿಮಗೆ? ಮೈತ್ರಿಕೂಟದ ನಾಟಕವಾಡಿ ಕುಮಾರಸ್ವಾಮಿ ಬೆನ್ನಿಗೆ ಚೂರಿ ಹಾಕಿದ್ದೂ ನೆನಪಿದೆ. 1997ನಲ್ಲಿ ಕುತಂತ್ರದಿಂದ ದೇವೇಗೌಡರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿರೋ ದ್ರೋಹಿಗಳು ಯಾರು ಅನ್ನೋದು ನೆನಪಿದೆ. ಸೊ ಕಾಂಗ್ರೆಸ್ ಮಾಡಿರುವಂಥ ಮಹಾದ್ರೋಹ ಕಳೆದ 30 ವರ್ಷಗಳಿಂದ ಕನ್ನಡಿಗರು ಬಹಳಷ್ಟು ಸಲ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮಂಥವರು ಈಗ ನಮಗೆ JDSಗೆ ಅವಕಾಶ ತಪ್ಪಿದೆ, BJP ಮೋಸ ಮಾಡಿದೆ ಅಂತ ಮಾತಾಡ್ತೀರಾ ಅಂತ ತಿರುಗೇಟು ಕೊಟ್ಟಿದೆ. ಸ್ವತಃ JDSೇ ತಿರುಗೇಟು ಕೊಟ್ಟಿದೆ ಕಾಂಗ್ರೆಸ್ಗೆ. ಸೊ BJP JDSನ ನಡುವೆ ಮೈತ್ರಿ ಬಿಕ್ಕಟ್ಟು ಸೃಷ್ಟಿಸೋದಕ್ಕೆ ಖಂಡಿತ ರೆಡಿ ಇಲ್ಲ ಹೈಕಮಾಂಡ್. ರಾಜ್ಯ ನಾಯಕರಿಗೆ ಸಮಸ್ಯೆ ಇದೆ ಕುಮಾರಸ್ವಾಮಿಯವ್ರ ಜೊತೆ. ಯಾಕಂದರೆ ವಿಜಯೇಂದ್ರ ಅವರು ಕೂಡ ಮುಖ್ಯಮಂತ್ರಿ ಕನಸು ಕಾಣ್ತಿರ್ತಾರೆ. ಇಲ್ಲಿ ಕುಮಾರಸ್ವಾಮಿಯವರು ದೇವೇಗೌಡರ ವೇಗ ಜಾಸ್ತಿ ಆದಷ್ಟು ಅವ್ರಿಗೆ ಕಷ್ಟ. ಸೊ ರಾಜ್ಯ BJP ನಾಯಕರಿಗೆ ಸಮಸ್ಯೆ ಇದೆ. ಬಟ್ ಹೈಕಮಾಂಡ್ ನಾಯಕರಿಗೆ ಮೈತ್ರಿ ಬೇಕೇ ಬೇಕು ಅನ್ನೋ ತೀರ್ಮಾನವೇ ಆಗಿರೋದ್ರಿಂದ ನವೆಂಬರಲ್ಲಿ ದೇವೇಗೌಡರಿಗೆ ಚಾನ್ಸ್ ಸಿಗತ್ತೆ ಅಂತಲೇ ಹೇಳಲಾಗ್ತಿರೋದು. ಇದು ಒಂದು ವಿಷಯ. ಆದರೆ BJP ಇದೊಂದು ಪ್ರಮುಖವಾದ ವಿಚಾರ ಇದೆ. BJP ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೇನು ಬದಲಾವಣೆ ಮಾಡಿಲ್ಲ. ಅಧ್ಯಕ್ಷ ಕುರ್ಚಿಲೂ ಬದಲಾವಣೆ ಆಗಿಲ್ಲ, ಮತ್ತು ಪ್ರತಿಪಕ್ಷ ನಾಯಕ ಸ್ಥಾನದಲ್ಲೂ ಬದಲಾವಣೆ ಆಗಿಲ್ಲ. ನಿತಿನ್ ನವೀನ್ ಅವರು ಪಕ್ಷದ ಅಧ್ಯಕ್ಷರು ಬಂದು ವಿಜಯೇಂದ್ರ ನಿವಾಸದಲ್ಲಿ, ಅಂದರೆ ಯಡಿಯೂರಪ್ಪನವ್ರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಒಂದು ಮೆಸೇಜ್ ಕೊಟ್ಟು ಹೋದರು. ಆ ಮೂಲಕ ವಿಜಯೇಂದ್ರ ಬದಲಾವಣೆ ಇಲ್ಲ ಅಂತ ಸದ್ಯಕ್ಕಂತೂ ಗಟ್ಟಿ ಮಾಡಿದ್ದಾರೆ ಕುರ್ಚಿಯನ್ನು. ನವೆಂಬರಲ್ಲಿ 3 ವರ್ಷ ಆಗತ್ತಲ್ಲ, ಅಲ್ಲಿಗೆ ವಿಜಯೇಂದ್ರ ಅವರನ್ನು ಅಂದರೆ ಬದಿಗೆ ಕಳಿಸಿ, ನಿಮಗೆ ಹೆಂಗೂ 3 ವರ್ಷ ಕೊಟ್ಟಿದ್ದಾಗಿದೆ, ಯಾರಿಗೂ ಅವಮಾನ ಅನ್ಯಾಯ ಮಾಡಿದ್ದಿಲ್ಲ, ಚಾನ್ಸ್ ಕೇಳಿದರು ಯಡಿಯೂರಪ್ಪನವರು, ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮುಗಿಸೋಕೆ ಒತ್ತಡ ಶುರುವಾಗಿದೆಯಾ ಕೇಂದ್ರ ಸಚಿವರೊಬ್ಬರಿಂದ? ಅದಕ್ಕಾಗಿಯೇ ಈ ರಾಜ್ಯಸಭೆಯ ಆಯ್ಕೆಯಲ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ಆಯ್ಕೆಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರ ಬೇರೆ ಯಾರೂ ಅಲ್ಲ, ಪ್ರಹ್ಲಾದ್ ಜೋಶಿ ಅವರು. ನೋಡಿ, ಈಗ ಆಯ್ಕೆ ಆಗಿರುವಂಥ ಕುರುಬ ಸಮುದಾಯದ ನಾಗರಾಜ್ ಅವರಿದ್ದಾರಲ್ಲ,
ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಆಪ್ತರು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಸೊ ಈಗ ಹೇಗೂ ಕುರುಬ ಸಮುದಾಯದ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿರೋ ಟೈಮು ಕಾಂಗ್ರೆಸ್ಸಲ್ಲಿ ಹಿಂದುಳಿದ ವರ್ಗ ಅಂತ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗಿರೋ ಹೊತ್ತಲ್ಲಿ ಅದೇ ಸಮುದಾಯಕ್ಕೆ ಸೇರಿರುವ ಹುಬ್ಬಳ್ಳಿಯ ಮೂಲದ ತಮ್ಮ ಆಪ್ತ ಎಂ ನಾಗರಾಜ್ ಅವರನ್ನು ರಾಜ್ಯಸಭೆ ಕಳಿಸುವಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಆಯ್ಕೆಯನ್ನು ಬದಿಗೊತ್ತುವಲ್ಲಿ ಪ್ರಹ್ಲಾದ್ ಜೋಶಿ ಅವರು ಯಶಸ್ವಿಯಾಗಿದ್ದಾರೆ. ಹೈಕಮಾಂಡ್ ಜೋಶಿ ಆಯ್ಕೆಗೆ ಮಣೆ ಹಾಕಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಯಾಕಂದರೆ ಸದಾನಂದ ಗೌಡರ ಹೆಸರನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದು, ಮತ್ತು ಸುಮಲತಾ ಅವ್ರ ಹೆಸರು ಕೂಡ ಕೇಳಿಬಂದಿತ್ತು. ದೇವೇಗೌಡರ ಆಯ್ಕೆ ರಾಜ್ಯ ಬಿ ಜೆ ಪಿ ಸಾರಥ್ಯ ಹೊತ್ತವ್ರಿಗೆ ಇಷ್ಟ ಇರಲಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಯಾಕಂದರೆ ಹಲವಾರು ಕಾರಣಗಳಿವೆ, ಈಗಾಗಲೇ ಹೇಳಿದ ಹಾಗೆ. ಸೊ ಕುಮಾರಸ್ವಾಮಿ ಅವ್ರಿಗೆ ಮುರಿಸಿರೋದು ಇಲ್ಲಿನ ನಾಯಕತ್ವದ ಜೊತೆಗೆ ದೇವೇಗೌಡರ ಆಯ್ಕೆಗೆ ಇಲ್ಲಿಂದ ಬ್ರೇಕ್ ಬಿದ್ದಿದ್ರೆ ಹೈಕಮಾಂಡ್ ಆಲೋಚನೆಯೂ ಇರಬಹುದು, ದೇವೇಗೌಡರಿಗೆ ಮುಂದೆ ಕೊಡೋಣ, ಈಗಿರೋದು ಒಂದೇ ಸೀಟು, ಟೆಕ್ನಿಕಲಿ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತ. ಆದರೆ ಯಡಿಯೂರಪ್ಪನವರ ಆಯ್ಕೆಗೂ ಮಣೆ ಹಾಕಿಲ್ವಲ್ಲ, ಅದು ಪ್ರಹ್ಲಾದ್ ಜೋಶಿ ಅವರ ಕೈ ಮೇಲಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಸರ್ವ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಿದ್ದಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿ ಕೇಳಿ ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಕ್ಲೋಸ್ ಇದ್ದಾರೆ. ಮೋದಿ ಕ್ಯಾಬಿನೆಟಲ್ಲಿ ನಿರಂತರವಾಗಿ ದೊಡ್ಡ ದೊಡ್ಡ ಜವಾಬ್ದಾರಿ ನಿಭಾಯಿಸ್ಕೊಂಡು ಬರ್ತಿದ್ದಾರೆ. ಅವರ ಇಲಾಖೆ ಟಾರ್ಗೆಟ್ ಕೊಟ್ಟಿದ್ದಕ್ಕಿಂತ ಮುಂಚೆನೇ ರೀಚ್ ಆಗ್ತಾ ಇದೆ, ಗುರಿ ತಲುಪ್ತಾ ಇದೆ. ಅದೆಲ್ಲ ಗಮನಿಸಿದ್ದೀವಿ. ಅಮಿತ್ ಶಾ ಅವ್ರಿಗೆ ನೀಲಿಗಣ್ಣಿನ ಹುಡುಗನಂತೆ ಗಮನ ಸೆಳೆದಿದ್ದಾರೆ. ತುಂಬ ಲಾಯಲ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರ ಅನ್ನೋ ತನಕ ಪ್ರಹ್ಲಾದ್ ಜೋಶಿ ಅವ್ರ ಹೆಸರು ಕೇಳಿ ಬಂದಿತ್ತು. ಸೊ ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ BJPಯಲ್ಲಿ ಹೈಕಮಾಂಡ್ನ ಗಮನ ಸೆಳಿಬಹುದು. ಅದಕ್ಕೆ ತಯಾರಿ ಅವ್ರ ಕಡೆಯಿಂದ ಶುರು ಆಗಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹೇಗೂ ಯಡಿಯೂರಪ್ಪನವರ ಅವಧಿ ಮುಗಿದು ಈಗ ಅವ್ರ ಮಗನಿಗೆ ಅವಕಾಶ ಕೊಟ್ಟಾಗಿದೆ. ಮಗನಿಗೂ 3 ವರ್ಷ ಕಂಪ್ಲೀಟ್ ಆಗಿ ಬದಲಾವಣೆ ಆಲೋಚನೆ ಮಾಡೋ ರೀತಿಯಲ್ಲಿ ಒತ್ತಡ ಅಂತೂ ಶುರುವಾಗೇ ಆಗತ್ತೆ. ಆಯಿತು, ನಾವು ಸುಮ್ಮನಿದ್ವಲ್ಲ 3 ವರ್ಷ, ಅವ್ರ ಟರ್ಮ್ ಮುಗೀತು, ಇಳಿಸಿ ಅಂತ ಒತ್ತಡ ಶುರುವಾಗೇ ಆಗತ್ತೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರ ಕಡೆಗೆ ಹೈಕಮಾಂಡ್ ಗಮನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಜೋರಾಗಿದೆ, ಡೌಟ್ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿ ಬೊಮ್ಮಾಯಿ ಅವರು CM ಮಾಡಲಾಯ್ತಲ್ಲ, ಆ ಸಮಯದಲ್ಲೂ ಜೋಶಿ ಅವ್ರ ಹೆಸರು ಕೇಳಿ ಬಂತು. ಬಟ್ ಜೋಶಿ ಅವರು ಬಹಳ ಬುದ್ಧಿವಂತರಿದ್ದಾರೆ. ಈಗ ನಾನು CM ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಟಾರ್ಗೆಟ್ ಆಗ್ತೀನಿ, ಎಲ್ಲ ಸೋಲಿನ ಹೊಣೆ ನನ್ನ ಹೆಗಲಿಗೆ ಬೀಳುತ್ತೆ, ಮತ್ತು ನನ್ನ ಅವಧಿ ಮುಗ್ದು ಹೋಗುತ್ತೆ, ಅಲ್ಲಿಗೆ ಮತ್ತು ಚಾನ್ಸೇ ಉಳ್ಕೊಳ್ಳಲ್ಲ ನನಗೆ. ಸೊ ಇದು ರೈಟ್ ಟೈಮ್ ಅಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಈಗ ಇಲ್ಲಿ ನಾಯಕತ್ವದ ಕೊರತೆ ಕಾಡ್ತಿರೋ ಹೊತ್ತಲ್ಲಿ ಮತ್ತು BJPಗೆ ಗೆಲುವಿನ ಚಾನ್ಸ್ ಇರೋ ಹೊತ್ತಲ್ಲಿ ಇಲ್ಲಿ ಕಾಂಗ್ರೆಸ್ಸಲ್ಲಿ ನಾಯಕತ್ವದ ಜಟಾಪಟಿಯಾಗಿ ಬದಲಾವಣೆಯಾಗಿ ಗುಂಪು ಬಣ ಜಗಳ ಎಲ್ಲೆಲ್ಲಿಗೆ ಹೋಗಿದೆ, ಸಚಿವರುಗಳು ತಿರುಗಿ ಬಿದ್ದಿರೋದು ನೋಡ್ತಾ ಇದ್ದೀವಿ. ಇದಿನ್ನೂ ಆರಂಭ. ಇನ್ನೂ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋದರೆ ಅದರ ಲಾಭ BJPಗೆ ಸಹಜವಾಗಿ ಆಗುತ್ತೆ. ಸೊ ಪ್ರಹ್ಲಾದ್ ಜೋಶಿ ಅವರು ಭರ್ಜರಿ ಲೆಕ್ಕಾಚಾರದಲ್ಲಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದಕ್ಕೆ ಅನ್ನೋದು ಈಗ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ. ಸುದೀರ್ಘ ಅವಧಿಗೆ ಪಳಗಿದ್ದಾರೆ ಅವರು. ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಪರಿಚಯ ಇದೆ ಇವರ ಆಡಳಿತದ ವೈಖರಿ, ಯಾವ ರೀತಿ ಇಲಾಖೆ ನಿಭಾಯಿಸಿದ್ದಾರೆ, ಸಂಸದೀಯ ಜವಾಬ್ದಾರಿಗಳನ್ನು ಹೆಂಗೆ ನಿಭಾಯಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು, ಎಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ಲೆಕ್ಕಕ್ಕೆ ಅನಂತಕುಮಾರ್ ಅವ್ರು ಜಾಗ ತುಂಬಿದ್ರಪ್ಪ ಅನ್ನೋ ತನಕ ಅವ್ರಿಗೆ ಕ್ರೆಡಿಟ್ ಎಲ್ಲ ಇದೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಈಗ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾರೆ ವಿಜಯೇಂದ್ರ ಅವರನ್ನು ಬದಿಗೊತ್ತೋದಕ್ಕೆ. ಅವರ ಅವಧಿ ಮುಗಿತಾ ಇದ್ದ ಹಾಗೆ ವಿಜಯೇಂದ್ರ ಅವರಿಗೆ ಏನು ಮುಗಿತು ಅವಕಾಶ ಅಂತ ಹೈಕಮಾಂಡ್ ಮನವೊಲಿಸುವಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮತ್ತು ಸೋಮಣ್ಣ ಅವರು ಕೂಡ ಸಹಜವಾಗಿ ಅವ್ರಿಗೂ ಬೇಜಾರಿದೆ. ಅವರು ಅಧ್ಯಕ್ಷ ಕುರ್ಚಿ ಇರಬೇಕು ಅನ್ನೋ ಪ್ರಯತ್ನದಲ್ಲೇ ತುಂಬ ಇದ್ದಾರೆ. ಹಾಗಾಗಿ ಸೀನಿಯರ್ಸು ಕೇಂದ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥವರು ಮತ್ತು ಸಚಿವರಾಗಿರುವಂಥವರು, ಪ್ರಭಾವಿಗಳಿರೋರು ಎಲ್ಲರೂ ಕೂಡ ಈಗ ವಿಜಯೇಂದ್ರ ಕಟ್ಟು ಹಾಕೋದಕ್ಕೆ ತಯಾರಿ ಶುರು ಮಾಡಿದ್ದಾರಾ ಅನ್ನೋದು ಗಮನ ಸೆಳೀತಿರೋದು. ಸದ್ಯಕ್ಕಂತೂ ಬದಲಾವಣೆ ಇಲ್ಲ. ಕಾಂಗ್ರೆಸ್ಸಲ್ಲಿ ಡಿಸ್ಟರ್ಬೆನ್ಸ್ ಇರೋವಾಗಲೇ ಇಲ್ಲೂ ಡಿಸ್ಟರ್ಬೆನ್ಸ್ ಇದೆ ಅಂತ ತೋರಿಸಬಾರ್ದು. ಸೊ ಸದ್ಯಕ್ಕೆಲ್ಲ ಸರಿ ಇದೆ ಅನ್ನೋ ಥರ ಅವಧಿ ಮುಗಿಯೋ ತನಕ ಪ್ಯಾಚಪ್ ಮಾಡಿ ಹೋಗಿರೋದಾಯ್ದು. ಕಾದು ನೋಡಬೇಕು. ಒಟ್ಟಿನಲ್ಲಿ ಕರ್ನಾಟಕ BJPಯಲ್ಲಿಯೂ ಕೂಡ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತವೆ. ಈಗ ಹರಿಪ್ರಸಾದ್ ಅವ್ರನ್ನ BK ಹರಿಪ್ರಸಾದ್ ಅವ್ರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿರೋದ್ರಿಂದ ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಇಲ್ಲೂ ಒಂದು ಯಾವುದಾದ್ರೂ ಸ್ಥಾನ ಹಿಂದುಳಿದವ್ರಿಗೆ ಕೊಡೋದು. ಸುನಿಲ್ ಕುಮಾರ್ ಅವರ ಹೆಸರು ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಸೊ ಬದಲಾವಣೆ ಲೆಕ್ಕಾಚಾರಗಳು ಶುರುವಾಗಲಿವೆ. 2026ರ
ಕೊನೆಗೆ ಶುರು ಆಗಬಹುದು ಇಲ್ಲಿ ದೊಡ್ಡ ಮಟ್ಟದ ಬದಲಾವಣೆ, ಸರ್ಜರಿ ಎಲ್ಲವೂ ಕೂಡ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕುವಂಥ ಪ್ರತಿ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ. ಥ್ಯಾಂಕ್ ಯು.